ವಯಸ್ಸಾದ ಮೇಲೆ ಅಥವಾ ನಿವೃತ್ತಿ ಹೊಂದಿದ ಮೇಲೆ ವಿಶ್ರಾಂತಿ ಜೀವನಕ್ಕೆ ಹೋಗುವುದು ಸಹಜ. ಇನ್ನು ವಿಶ್ರಾಂತಿ ಜೀವನದಲ್ಲಿದ್ದಂತಹ ವಯೋವೃದ್ಧರು ಕಾಶಿಯಂಥ ಯಾತ್ರೆಗಳನ್ನು ಮಾಡಬೇಕೆಂಬ ಬಯಕೆ ಇರುತ್ತದೆ. ಆದರೆ ಅದಕ್ಕೆ ಸೂಕ್ತ ಸೌಲಭ್ಯ ಇಲ್ಲ ಎಂಬ ಕೊರಗು ಇತ್ತು. ಆದರೆ ಇದೀಗ ಸರ್ಕಾರ ಉತ್ತರ ಭಾರತದ ಪ್ರವಾಸವನ್ನು ಕೈಗೊಳ್ಳಲು ಕಡಿಮೆ ದರದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದು, ಇದೀಗ ಇದರ ಉಪಯೋಗವನ್ನು ಸಾಕಷ್ಟು ಜನರು ಪಡೆದುಕೊಳ್ಳುತ್ತಿದ್ದಾರೆ. ದಾವಣಗೆರೆಯ ಚೆನ್ನಪ್ಪ ಎಂಬುವರು ತಮ್ಮ ಉತ್ತರ ಭಾರತದ ಪ್ರಸಿದ್ಧ ಸ್ಥಳಗಳಿಗೆ ಹೋಗಿ ಬಂದಂತಹ ಅಪರೂಪದ ಸಂಗತಿಗಳು ಮತ್ತು ಅನುಭವವನ್ನು ತಮ್ಮ ಸ್ನೇಹಿತರಾದಂತಹ BT ಸಿದ್ದಪ್ಪ ಅವರೊಂದಿಗೆ ಹಂಚಿಕೊಂಡಿದ್ದಾರೆ. ಇದರಿಂದ ಸಾಕಷ್ಟು ಅನುಕೂಲವಾಗಿದೆ. ಸರ್ಕಾರ ತಂದಂಥ ಈ ಯೋಜನೆ ಪ್ರವಾಸೋದ್ಯಮ ಅಭಿವೃದ್ಧಿಗೂ ಸಹ ಅನುಕೂಲವಾಗುತ್ತದೆ ಎಂದು ಚೆನ್ನಪ್ಪ ಅವರು ತಿಳಿಸಿದ್ದಾರೆ. ಕರ್ನಾಟಕ ಗೌರ್ಮೆಂಟ್ ಇದು ಟೂರಿಸಂ ಡೆವಲಪ್ಮೆಂಟ್ ಅಂತಂದು ಕಾಶಿ, ಅಯೋಧ್ಯ, ಪ್ರಯಾಗ್ರಾಜ್, ಬುದ್ಧಗಯ ಮತ್ತು ಅಲ್ಲಿ ಸಣ್ಣ ಪುಟ್ಟ ಇನ್ನೂ ಬಂದಿರ್ತಕ್ಕಂಥ ದೇವಸ್ಥಾನಗಳನ್ನೆಲ್ಲ ದರ್ಶನ ಮಾಡಿಸ್ತಾರೆ. ಆ ದೇವಸ್ಥಾನ ದರ್ಶನ ಮಾಡೋಕ್ಕಾದ್ರೆ ಬರೀ ನಮಗೆ ಇಲ್ಲಿಂದ ಹೋಗುವಾಗ ಬರೀ 15,000 ರೂಪಾಯಿ ಟ್ರೈನ್ ಚಾರ್ಜ್. ಹೋಗಿ ಕರ್ಕೊಂಬಂದು ಬಿಡಲಿಕ್ಕೆ ತೋರಿಸ್ಲಿಕ್ಕೆ ಎಲ್ಲ ಸೇರಿ ಆ ಟ್ರೈನಲ್ಲಿ 3 ಟೈರಲ್ಲಿ ಸ್ಲೀಪಿಂಗ್ ಕೋರ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಟ್ರೈನಲ್ಲಿ ನಮಗೆ ಬೆಳಗ್ಗೆ 7 ಗಂಟೆ 6:30 7 ಗಂಟೆಗೆ ಟೀ ಮತ್ತು 9 ಗಂಟೆಗೆ ತಿಂಡಿ, 12 ಗಂಟೆಗೆ 1 ಗಂಟೆಗೆ ಊಟ, ರಾತ್ರಿ 7 ಗಂಟೆಗೆ ಊಟ ಕೊಡ್ತಾರೆ. ಟ್ರೈನಲ್ಲೇ 2 ದಿವಸ ಪ್ರಯಾಣ ಆಗುತ್ತೆ. ಫಸ್ಟು ನಾವು ಹೋಗಿದ್ದು 720 ಜನ ಒಂದು ಟೂರ್ ಹೋಗಿದ್ದು. 720 ಜನಕ್ಕೂ ಅಕಾಮಿಡೇಷನ್ ಆಗಂಗೆ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ. ಇದಕ್ಕೆ ಸಿಬ್ಬಂದಿನೇ ಸೆಕ್ಯೂರಿಟಿ, ಫುಡ್ ತಯಾರು ಮಾಡೋರು ಅವರೇ ಒಂದು 80 ಜನ ಇರ್ತಾರೆ. ಆಮೇಲೆ ಕೇವಲ 15,000 ರೂಪಾಯಿದಲ್ಲಿ 9 ದಿನಗಳ ಕಾಲ ಪ್ರವಾಸವನ್ನು ಮಾಡಬಹುದು. ಕಾಶಿ, ಅಯೋಧ್ಯೆ ಸೇರಿದಂತೆ 10 ಪ್ರಸಿದ್ಧ ಯಾತ್ರಾ ಸ್ಥಳಗಳಿಗೆ ಹೋಗಿ ಬರಲು ಸರ್ಕಾರ ಈ ಯೋಜನೆಯನ್ನು ರೂಪಿಸಿರುವುದು ಮಧ್ಯಮ ವರ್ಗದವರಿಗೆ ಸಾಕಷ್ಟು ಅನುಕೂಲವಾಗಿದೆ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸರ್ಕಾರವೇ ಮಾಡಿದ್ದು, ಇದರಿಂದ ಒಂದು ಉತ್ತಮ ಪ್ರವಾಸವನ್ನು ಮಾಡಬಹುದು ಎಂದು ಶ್ಲಾಘನೆಯನ್ನು BT ಸಿದ್ದಪ್ಪ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದಲ್ಲಿ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಂಥ ಸನ್ನಿವೇಶದಲ್ಲಿ ಎಲ್ಲ ಸಮಾಜದವರಿಗೂ ಕೂಡ ಈ ಸವಲತ್ತು ಸಿಗಲಿ ಅಂತ ಟೂರಿಸಂ ಡಿಪಾರ್ಟ್ಮೆಂಟಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಇಷ್ಟೊಂದು ಸೆಕ್ಯುರಿಟಿ, ಇಂಥ ಒಂದು ಸವಲತ್ತನ್ನು 15,000ಕ್ಕೆ ಇಡೀ ಒಂದು 7-8 ದೇವಸ್ಥಾನಗಳನ್ನು ಸಂದರ್ಶನ ಮಾಡಿ ಮತ್ತೆ ನಿದರ್ಶನಗಳು ಹೆಂಗಿದಾವೆ ಅಂದರೆ ಮತ್ತೆ ಪುನಃ ಅವರವ್ರ ಜಾಗಗಳಿಗೆ ತಲುಪಿಸೋಂಥ ಒಂದು ವ್ಯವಸ್ಥೆ ಮಾಡಿದಾರಲ್ಲ. ಇದಕ್ಕೆಲ್ಲ ರಾಜ್ಯ ಸರ್ಕಾರ, ಹಿಂದಿನ ಸರ್ಕಾರ ಆಗಿರ್ಬೋದು, ಈಗಿನ ಸರ್ಕಾರನೂ ಕೂಡ ಅದನ್ನು ಎಚ್ಚೆತ್ಕೊಂಡು ಅದಕ್ಕಿನ್ನೂ ಹೆಚ್ಚೆಚ್ಚಾಗಿ ಸವಲತ್ತು ಕೊಟ್ಟುಬಿಟ್ಟು ಸಾಕರಿಸ್ಬೇಕಂತ ಹೇಳಿಬಿಟ್ಟು ಸರ್ಕಾರ ತಂದಂತಹ ಈ ಯೋಜನೆ ನಿಜಕ್ಕೂ ಸಹ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಸಾಕಷ್ಟು ಅನುಕೂಲವಾಗಿದೆ. ರೈಲಿನಲ್ಲಿ ಸುರಕ್ಷಿತವಾಗಿ ಪ್ರಯಾಣವನ್ನು ಮಾಡುವ ಮೂಲಕ ತಮ್ಮ ಯಾತ್ರೆಯನ್ನು ಮಾಡಬಹುದಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ.